ಶ್ರಮಜೀವಿ ಒಂದೇ ಒಂದು ದಿನವೂ ಕೂಡ ಮನೆಯಲ್ಲಿ ಇರದೆ ಕೆಲಸಕ್ಕೆ ಹೋಗ್ತಿದ್ದ. ಅಲ್ಪ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿದ್ದ. ಹೀಗಿದ್ದವನು ಕಂಪ್ಯೂಟರ್ ಕೋಮಲೆಯ ಅಂದಕ್ಕೆ ಸೋತು ಹೋಗಿದ್ದ. ಪ್ರೀತಿ ಮಾಡಿದ್ದ, ಅವಳನ್ನೇ ಮದುವೆ ಆಗಿದ್ದ. ಎಲ್ಲವೂ ಅಂದುಕೊಂಡಂತೆ ಆಗಿತ್ತು. ಹೀಗಾಗಿ ಆತ ತನಗಿಂತ ಪುಣ್ಯವಂತ ಮತ್ತೊಬ್ಬನಿಲ್ಲ ಅಂದ್ಕೊಂಡಿದ್ದ. ಆದ್ರೆ ಆ ಶ್ರಮಜೀವಿಗೇನ್ ಗೊತ್ತು, ತಾನು ಮದುವೆ ಆಗಿರೋದು ಸುಂದರಿಯನ್ನಲ್ಲ, ಮಾಯಾವಿಯನ್ನ ಅನ್ನೋದು, ತನ್ನ ಸಾವನ್ನ ಬೆನ್ನಿಗೆ ಕಟ್ಕೊಂಡಿದ್ದೀನಿ ಅನ್ನೋದು. ಆ ಮಾಯಾವಿ ಮಡದಿ ಕೊನೆಗೆ ಗಂಡನನ್ನ ಸಿನಿಮಾ ಸ್ಟೈಲ್ನಲ್ಲಿ ಕೊಂದಿದ್ದಾಳೆ. ಇಷ್ಟಕ್ಕೂ ಏನಿದು ಮಾಯಾವಿಯ ಮಹಿಮೆ? ಎಲ್ಲವನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಕಗ್ಗತ್ತಲಿನಲ್ಲಿ ಯಾಮಿನಿ ಕಾಮಿನಿಯ ಸಂಚು ಹೇಗಿತ್ತು? ನನ್ನ ಹಿಂದೆಯೇ ಕೂತು ಗಂಡನನ್ನ ಕೊಂದಿದ್ದೇಕೆ ಮಾಯಾವಿ? ಹೆಂಡತಿಯ ಕಣ್ಣಂಚಿನಲ್ಲೇ ನಡೆದಿದ್ ಹೇಗೆ ಹತ್ಯೆ ಸಂಚು? ಸಿನಿಮಾ ಸ್ಟೈಲಿನಲ್ಲಿ ಗಂಡನ ಜೀವ ತೆಗೆದಿದ್ ಹೇಗೆ? ರಸ್ತೆಯಲ್ಲೂ ಡ್ರಾಮಾ, ಆಸ್ಪತ್ರೆಯಲ್ಲೂ ಆಟ, ಅಸಲಿಗೆ ಆಗಿದ್ದೇನು? ಅದು ಅಕ್ಟೋಬರ್ 25 ಸಂಜೆ 7:41 ಸಮಯ. ಕಿತ್ತು ಹೋಗಿರೋ ರಸ್ತೆ, ಗುಂಡಿಗಳಿಂದಲೇ ತುಂಬಿರೋ ರೋಡು. ಈ ರಸ್ತೆಯಲ್ಲಿ ಒಂದು ಬಿಳಿ ಬಣ್ಣದ ಕಾರು ಎಂಟ್ರಿ ಕೊಡುತ್ತೆ. ಹಳ್ಳ ಕೊಳ್ಳಗಳಿಂದಲೇ ತುಂಬಿರೋ ರಸ್ತೆಯಲ್ಲಿ ಕಾರು ಮೆಲ್ಲಗೆ ಪಾಸ್ ಆಗತ್ತೆ. ಆ ಕಾರ್ ಹಿಂದೆ ಒಂದು ಸ್ಕೂಟರ್ ಎಂಟ್ರಿ ಕೊಡುತ್ತೆ. 100 ಮೀಟರ್ ದೂರ ಹೋಗ್ತಾಗಿದ್ದಂತೆ ಸ್ಕೂಟರ್ ನಿಲ್ಲತ್ತೆ. ಬೆಳಕು ಮಾತ್ರ ಕಾಣಿಸ್ತಾಗಿರತ್ತೆ. ಇದೇ ಟೈಮ್ನಲ್ಲೇ ನೋಡಿ ಮತ್ತೊಂದು ಬೈಕ್ ಹಿಂಬದಿ ಬರೋದು. ಈ ದೃಶ್ಯ ನೋಡ್ತಿದ್ರೆ ನಮಗೆ ಗಿಲ್ದಿ ಏನಾಗ್ತಿದೆ ಅನ್ನೋದು ಗೊತ್ತಾಗಲ್ಲ. ಸ್ವಲ್ಪಾನು ಕ್ಲಿಯರ್ ಆಗಿ ಅರ್ಥವೇ ಆಗಲ್ಲ. ಮೊದಲು ಕಾರ್ ಎಂಟ್ರಿ ಕೊಡುತ್ತೆ. ಈ ಕಾರಿನ ಹಿಂದೆ ಒಂದು ಸ್ಕೂಟರ್ ಬರುತ್ತೆ. ನಂತರ ಬೈಕ್ ಒಂದು ಆಗಮಿಸುತ್ತೆ ಅನ್ನೋದು ಬಿಟ್ರೆ ಏನೇನೂ ಕಾಣಿಸಲ್ಲ. ಆದರೆ ಇದೇ ದೃಶ್ಯವನ್ನ ಸ್ವಲ್ಪ ಝೂಮ್ ಹಾಕಿ ನೋಡಿದ್ರೆ ಬೈಕ್ ಬರೋಕು ಮೊದಲು ಸ್ಕೂಟರ್ ನಿಂತಿದ್ದ ಜಾಗದಲ್ಲಿ ಒಂದಷ್ಟು ಮೂವ್ಮೆಂಟ್ ಕಾಣಿಸತ್ತೆ. ಕಾರಿನ ಹಿಂಬದಿ ಕೆಲವರು ಅಟ್ಯಾಕ್ ಮಾಡ್ತಿರೋ ರೀತಿ ಗೊತ್ತಾಗತ್ತೆ. ಅಸಲಿಗೆ ಈ ದೃಶ್ಯವನ್ನ ಮೂರು ಬಾರಿ ನೋಡಿದಾಗ ಇಲ್ಲಿ ನಡೀತಿರೋದು ರಾಬರಿ ಅನ್ನೋದು ಗೊತ್ತಾಗತ್ತೆ. ಗಂಡ ಹೆಂಡತಿಗಿದ್ದ ಸ್ಕೂಟರ್ ತಡೆದು ದರೋಡೆಕೋರರು ಅಟ್ಟಹಾಸ ಮೆರೆದಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಅಪರಿಚಿತ ವ್ಯಕ್ತಿಯೊಬ್ಬ ಬೈಕ್ನಲ್ಲಿ ಎಂಟ್ರಿ ಕೊಟ್ಟ ಬಳಿಕ ರಾಬರ್ಸ್ ಎಸ್ಕೇಪ್ ಆಗಿದ್ದಾರೆ ಅನ್ನೋ ವಿಷಯ ಹೊರಬರುತ್ತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ? ಇಲ್ಲಿ ನಡೆದಿರೋದು ರಾಬರಿ. ಆದರೆ ಆ ರಾಬರಿ ವೇಳೆ ನೆತ್ತರು ಹರಿದಿದೆ. ಹೆಂಡತಿಯ ಎದುರೇ ಅಮಾಯಕ ವ್ಯಕ್ತಿಯೊಬ್ಬ ರಕ್ತ ಕಾರಿದ್ದ. ಕಗ್ಗತ್ತಲಿನಲ್ಲಿ ನಡೆದ ದಾಳಿಯಿಂದ ಸ್ಕೂಟರ್ ಚಾಲನೆ ಮಾಡ್ಕೊಂಡು ಹೋಗಿದ್ದ ವ್ಯಕ್ತಿಗೆ ಸಾವಿನ ದರ್ಶನ ಆಗತ್ತೆ. ಆದರೆ ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ನೀಟಾಗಿ ಗಮನಿಸಲೇಬೇಕು. ದರೋಡೆಕೋರರು ದುಡ್ಡು ಚಿನ್ನಕ್ಕಾಗಿ ಸ್ಕೂಟರ್ ತಡೆದಿದ್ದಾರೆ ಅಂತಿದ್ರೆ ಆ ಸ್ಕೂಟರ್ನಲ್ಲಿ ಕುಳಿತಿದ್ದ ಹೆಂಡತಿ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರಕು ಕೈ ಹಾಕಬೇಕಿತ್ತು. ಹೆಂಡತಿ ಮೇಲೆಯೂ ದಾಳಿ ಮಾಡಬೇಕಿತ್ತು. ಆದ್ರೆ ಗಂಡನ ಮೇಲೆ ಮಾತ್ರ ದಾಳಿ ಮಾಡ್ತಾರೆ. ಈತನೇ ಯಾಕೆ ರಾಬರ್ಸ್ಗೆ ಟಾರ್ಗೆಟ್ ಆಗಿದ್ದ ಅನ್ನೋ ಪ್ರಶ್ನೆಗೆ ಉತ್ತರ ಹುಡ್ಕೊಂಡು ಹೋದಾಗ್ಲೇ ನೋಡಿ ಇಷ್ಟೆಲ್ಲ ನಡೆದಿರೋದು ಹೆಂಡತಿಯ ಕಣ್ಣಂಚಲ್ಲೇ ಆಗಿರೋ ಸಂಚು ಅಂತ ಗೊತ್ತಾಗೋದು. ಇದೆಲ್ಲ ಗಂಡನ ಬೆನ್ನ ಹಿಂದೆಯೇ ಕೂತಿದ್ದ ಮಾಯಾವಿ ಮಡದಿಯ ಮಹಿಮೆ ಅನ್ನೋದು ಗೊತ್ತಾಗತ್ತೆ.
ಎಸ್, ಕಗ್ಗತ್ತಲಿನಲ್ಲಿ ಗಂಡನ ಸ್ಕೂಟರ್ ಗೇರಿ ಹೊರಟಿದ್ದ ಹೆಂಡತಿಗೆ ಅದಾಗಲೇ ಇಲ್ಲೊಂದು ಅಟ್ಯಾಕ್ ಆಗತ್ತೆ. ಹಳ್ಳ ಕೊಳ್ಳಗಳೇ ತುಂಬಿರೋ ರಸ್ತೆಯಲ್ಲಿ ರಾಬರ್ಸ್ ಎಂಟ್ರಿ ಕೊಡ್ತಾರೆ. ಕಾರಿನಲ್ಲಿ ಮುಂದೆ ಹೋಗ್ತಿರೋರೆ ತಿರುಗಿ ಬೀಳ್ತಾರೆ ಅನ್ನೋದು ಗೊತ್ತಿತ್ತು. ಯಾಕಂದ್ರೆ ಇಲ್ಲಿ ನಡೆದ ರಾಬರಿ. ಈ ರಾಬರಿ ಹಿಂದೆ ಹತ್ಯೆಯ ಸಂಚು ರೂಪಿಸಿದ್ದೆ ಮದನಾರಿ. ಅಂದ ಹಾಗೆ ಸ್ಕೂಟರ್ನಲ್ಲಿ ಗಂಡನ ಹಿಂದೆ ಮಳ್ಳಿಯಂತೆ ಕೂತ್ಕೊಂಡು ಗಂಡನಿಗೆ ನರಕ ತೋರಿಸಿರೋ ಯಾಮಿನಿ, ಕಾಮಿನಿ, ಡಾಮಿನಿ, ಡಾಂಕಿನಿ ಈ ಸುರಸುಂದರಾಂಗಿಯೇ ನೋಡಿ. ಕಲ್ಲದ ಮೇಲೆ ಕೈ ಇಟ್ಕೊಂಡು ಪೋಸ್ ಬೇರೆ, ಬಾಯಲ್ಲಿ ಬೆರಳು ಕಚ್ಕೊಂಡು ಲುಕ್ ಕೊಡೋದೇನು, ಓಪನ್ ಹೇರ್ ಬಿಟ್ಕೊಂಡು ಸ್ಮೈಲ್ ಮಾಡೋದೇನಂತೀರ? ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೈಯಲ್ಲಿ ಬೆಕ್ಕು ಹಿಡ್ಕೊಂಡು ಫೋಟೋ ಕ್ಲಿಕ್ಕಿಸ್ಕೊಳ್ತಿರೋ ಈಕೆಯೇ ನೋಡಿ. ಗಂಡನನ್ನ ಪಿಶಾಚಿಯಂತೆ ಕಾಡಿ ಕೊಂದಿರೋ ಹೆಮ್ಮಾರಿ, ಬಂಗಾರಿ, ಸಿಂಗಾರಿ, ವೈಯಾರಿ, ಹೆಸರು ಸಂಗೀತ. ಈ ಮಲ್ಲಿಗೆ ಮೇಡಮ್ಮು ಮಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಆಲಂಬೂರಿನ ನಿವಾಸಿ. ದೇವನೂರು ಗ್ರಾಮ ಪಂಚಾಯಿತಿಯ ಕಂಪ್ಯೂಟರ್ ಆಪರೇಟರ್ ಆಗಿದ್ಲು. ಈ ಕಂಪ್ಯೂಟರ್ ಕೋಮಲೆ ಮೌಸ್ ಹಿಡ್ಕೊಂಡು ಕೀಬೋರ್ಡ್ ಜೊತೆ ಅದೇನ್ ಆಟ ಆಡ್ತಿದ್ಲೋ ಏನೋ. ಬಟ್ ಗಂಡನ ಬದುಕಲ್ಲಿ ಸಖತ್ತಾಗಿಯೇ ಗೇಮ್ ಆಡಿದ್ದಾಳೆ. ಗಂಡನಿಗೆ ಚೂರೇ ಚೂರು ಸುಳಿವು ಕೊಡದೆ ಗಂಡನನ್ನೇ ಪರಲೋಕಕ್ಕೆ ಕಳುಹಿಸಿ ಬಿಟ್ಟಿದ್ದಾಳೆ. ಥೇಟ್ ಸಿನಿಮಾ ಸ್ಟೈಲಿನಲ್ಲಿ ಪ್ಲಾನ್ ಮಾಡಿ ಸಾಯಿಸಿದ್ದಾರೆ. ಗಂಡನ ಬೆನ್ನ ಹಿಂದೆಯೇ ಪಿಶಾಚಿಯಂತೆ ಅಲೆದಾಡಿ ಕಾಡಿ ಕೊಂದು ಹಾಕಿದ್ದಾಳೆ. ಈ ಕಂಪ್ಯೂಟರ್ ಕೋಮಲೆಯ ಕೊಲೆ ಸಂಚಿನ ಕಥೆಯ ಇಂಟ್ರೆಸ್ಟಿಂಗ್ ಕಹಾನಿಯನ್ನೇ ನಾವು ನಿಮಗೆ ತೋರಿಸೋಕೆ ಹೊರಟಿರೋದು. ಪ್ರೇಮ ವಿವಾಹ, 4 ವರ್ಷ ಸಂಸಾರ. ನಗು ನಗುತ್ತಲೇ ಗಂಡನ ಕೊಂದೇ ಬಿಟ್ಟಳು ಸಿಂಗಾರಿ. ಹೆಂಡತಿಯ ಸೆರಗಂಚಿನ ಸಂಚಿಗೆ ಸಾವಿನ ಮನೆ ಸೇರಿರೋ ವ್ಯಕ್ತಿ ಈತನೇ ನೋಡಿ. ಹೆಸರು ರಾಜೇಂದ್ರ, 38 ವರ್ಷ ವಯಸ್ಸು. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ 16 ಗ್ರಾಮದ ನಿವಾಸಿ. ಕಾರ್ಪೆಂಟರ್ ಆಗಿದ್ದ ಈ ರಾಜೇಂದ್ರ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದ ಬಸವೇಶ್ವರ ಸರ್ಕಲ್ನಲ್ಲಿ ಫೈಬರ್ ಡೋರ್ ಶಾಪ್ ಇಟ್ಕೊಂಡು ಜೀವನ ಮಾಡ್ತಿದ್ದ. ಯಾರ ತಂಟೆಗೂ ಹೋಗ್ತಿರ್ಲಿಲ್ಲ. ತಾನಾಯ್ತು ತನ್ನ ಕೆಲಸ ಆಯ್ತು ಅಂತಾಗಿರ್ತಿದ್ದ. ಈ ನಡುವೆ ಸ್ವಲ್ಪ ಕೆಲಸ ಆಗಿದೆ ಅಂತ ದೇವನೂರು ಗ್ರಾಮ ಪಂಚಾಯಿತಿಗೆ ಹೋಗಿದ್ದ. ಆ ಗ್ರಾಮ ಪಂಚಾಯಿತಿಯಲ್ಲಿ ಕಣ್ಣೋಟದಲ್ಲೇ ಕೋಲ್ಮಿಂಚು ಹರಿಸಿದ್ದವಳೆ ಈ ಸೈಲೆಂಟ್ ಸುಂದ್ರಿ ಸಂಗೀತ. ಗ್ರಾಮ ಪಂಚಾಯಿತಿಯಲ್ಲಿ ಭೇಟಿ ಮಾಡಿದ್ದ ಈ ಸಂಗೀತ ಹಾಗೂ ರಾಜೇಂದ್ರ ಪ್ರೇಮಿಗಳಾಗಿ ಹೋಗ್ತಾರೆ. ಇಬ್ಬರು ಕೂಡ ಚಿನ್ನು ಮುದ್ದು ಅಂತ ಮಾತನಾಡೋಕೆ ಶುರು ಮಾಡ್ತಾರೆ. ಆ ಕಡೆಗಿಂದ ಈ ರಾಜೇಂದ್ರ ಬಾ ನನ್ನ ಸಂಗೀತ ಅಂದ್ರೆ, ಈ ಕಡೆಗಿಂದ ಈ ಸಂಗೀತ ಬಾ ಬಾರೋ ನನ್ನ ರಾಜ ಅಂತಿದ್ಲು. ಹೀಗೆ ಇಬ್ಬರು ನನಗೆ ನೀನು ನಿನಗೆ ನಾನು ಎಂಬಂತೆ ಕೈ ಕೈ ಹಿಡ್ಕೊಂಡು ಓಡಾಡೋಕೆ ಶುರು ಮಾಡಿದ್ರು. ಪಾರ್ಕು ಸಿನಿಮಾ ಅಂತ ಓಡಾಡ್ತಿದ್ರು. ಇಷ್ಟೇ ಯಾಕೆ, ಕಳೆದ 4 ವರ್ಷಗಳ ಹಿಂದೆ ಇಬ್ಬರು ಮನೆಯಲ್ಲಿ ಪೋಷಕರನ್ನ ಒಪ್ಪಿಸಿ ಮದುವೆ ಕೂಡ ಆಗ್ತಾರೆ. 4 ವರ್ಷ ಸಂಸಾರನೂ ಚೆನ್ನಾಗಿರತ್ತೆ. ಪ್ರೀತಿಸಿ ಮದುವೆಯಾಗಿದ್ದ ಸಂಗೀತಾಳನ್ನ ರಾಜೇಂದ್ರ ಚೆನ್ನಾಗಿಯೇ ನೋಡ್ಕೊಳ್ತಿದ್ದ. ಫುಲ್ ಫ್ರೀಡಂ ಕೂಡ ಕೊಟ್ಟಿದ್ದ. ಆದರೆ ಅದೇನೋ ಹೇಳ್ತಾರೆ ಅಲ್ವಾ, ತುಂಬಾನೇ ನಂಬಿ ಕೆಟ್ಟ ಅನ್ನೋ ರೀತಿ ಸಂಗೀತಾಳನ್ನ ತುಂಬಾನೇ ನಂಬಿದ್ದ ಈ ರಾಜೇಂದ್ರ ಹೆಂಡತಿಯ ಕಣ್ಣಂಚಿನ ಸಂಚಿಗೆ ಕೊಲೆಯಾಗಿ ಹೋಗಿದ್ದಾನೆ. ರೌರವ ನರಕ ನೋಡಿ ಸತ್ತಿದ್ದಾನೆ. ಲವ್
ಮ್ಯಾರೇಜ್ ಆಗಿರೋದು. ನಾವು ಆಚಾರರು, ಅವಳು ಉಪ್ಪಾರಂತೆ. ಇದುವರೆಗೂ ಜಾತಿನೂ ಸುದ ಕೇಳ್ಕೊಂಡಿಲ್ಲ ಸರ್ ನಾವು. ಯಾಕೆಂದರೆ ನಮ್ಮ ತಮ್ಮನೇ ಇಷ್ಟಪಟ್ಟು ಮದುವೆ ಆಗೋನಲ್ಲ, ಅವ್ನ ಮನಸ್ಸು ಯಾಕೆ ನೋಯಿಸ್ಬಾರ್ದು ಅಂತ ನಾವು ಅವಳನ್ನ ನಮ್ಮ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಿದ್ದೋ. ನಮ್ಮ ತಾಯಿಗೆ ಸ್ಲೋಕಾಗಿ 4 ವರ್ಷ ಆಗೈತೆ, ಅವರು ಎದ್ದು ಓಡಾಡ್ತೇ ಇಲ್ಲ. ಅಂಥ ಸಮಯದಲ್ಲಿ ಹಿಂಗೆ ಮಾಡ್ಬಿಟ್ಟು ಹೊಟ್ಟೋದ್ಲಲ್ಲ, ಏನು ಮಾಡಬೇಕು ಸರ್ ನಾವು? ಹಾಸ್ಪಿಟ್ಲಲ್ಲಿ ನಮ್ಗೊಂದು ಗೊತ್ತಿಲ್ಲ, ತಂದು 3 ಜನನ ಕುಣಿಸ್ಬಿಟ್ಟು ಹೊಂಟೋದ್ಲಲ್ಲ, ಏನು ಮಾಡೋದು ಹೇಳಿ ನಾವು? ರಾಬರಿ ಅಂಡ್ ಮರ್ಡರ್ ಸಂಚು ರೂಪಿಸಿದ್ದಳು ಮದನಾರಿ. ಗಂಡನ ಹತ್ಯೆಗೆ ತಮ್ಮನಿಗೆ ಕೊಟ್ಟಿದ್ದಳು ಸುಪಾರಿ. ಕೈಯಲ್ಲಿ ಕೆಲಸ ಆಗಿತ್ತು, ಗಂಡನೂ ಕೂಡ ಶ್ರಮಿಕನಾಗಿದ್ದ. ದುಡ್ಡು ಕಾಸಿಗೆ ಕೊರತೆಯೇನಿರ್ಲಿಲ್ಲ. ಇಬ್ಬರು ಬಿಂದಾಸಾಗಿಯೇ ಜೀವನ ಮಾಡ್ತಿದ್ರು. ಹೋದಲ್ಲೆಲ್ಲ ಫೋಟೋ ತೆಗೆಸ್ಕೊಂಡು ಲಕಲಕ ಅಂತಿದ್ರು. ಇಬ್ಬರು ಕೂಡ ಮೇಡ್ ಫಾರ್ ಈಚ್ ಅದರ್ ಅನ್ನೋ ರೀತಿ ಬಿಲ್ಡಪ್ ಕೊಡ್ತಾಗಿದ್ರು. ಹೋದಲ್ದಿ ಬಂದಲ್ದಿ ಫೋಟೋ ತೆಗೆಸ್ಕೊಂಡು ನಮ್ಮ ಸಂಸಾರ ಆನಂದ ಸಾಗರ ಅಂತ ಹೇಳ್ಕೋತಾಗಿದ್ರು. ಆದ್ರೆ ಈ ಫೋಟೋ ಪ್ರೀತಿ ತುಂಬಾ ದಿನ ಉಳಿಲಿಲ್ಲ. ಇತ್ತೀಚೆಗೆ ಗಂಡ ಹೆಂಡತಿ ಇಬ್ರು ನಾನೊಂದು ತೀರ ನೀನೊಂದು ತೀರ ಅನ್ನೋ ಹಾಗಾಗಿದ್ರು. ಇಲ್ಲಿಗೆ ದೊಡ್ಡವರ ಸಮ್ಮುಖದಲ್ಲಿ ರಾಜಿ ಪಂಚಾಯಿತಿ ಮಾಡಿಕೊಂಡು ಸಂಸಾರ ಸಾಗಿಸೋದು ಬಿಟ್ಟು ಈ ಸಂಗೀತ ತನ್ನ ತಮ್ಮನಿಗೆ ಸುಪಾರಿ ಕೊಟ್ಟಿದ್ದಾಳೆ. ಗಂಡನ ಹತ್ಯೆಗೆ ತಾನೇ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಷ್ಟೇ ಸಮಯದಲ್ಲಿ ಸಾಕ್ತೀನಿ, ಇದೇ ಸ್ಪಾಟ್ನಲ್ಲಿ ಹೊಡೀರಿ ಅಂತ ರಾಬರಿಗೆ ಪ್ಲಾನ್ ಮಾಡಿಕೊಟ್ಟಿದ್ಲು. ನಾಲ್ಕು ವರ್ಷ ಸಂಸಾರ ಮಾಡಿದ್ದ ಸಂಗೀತಾಳಿಗೆ ಕರಿಮಣಿಯೇ ಭಾರವಾಗಿ ಹೋಗಿತ್ತು. ಗಂಡನೇ ಬೇಡವಾಗ್ಬಿಟ್ಟಿದ್ದ. ಹೀಗಾಗಿ ಈಕೆ ಒಂದು ನಿರ್ಧಾರ ತಗೋತಾಳೆ. ಅದು ಗಂಡನ ಮರ್ಡರ್ ಪ್ಲಾನ್. ಅದು ಕೂಡ ಬೇರೆಯವರಿಂದ ಕೊಲೆ ಮಾಡಿಸಿದ್ರೆ ಗೊತ್ತಾಗ್ಬಿಡತ್ತೆ ಅಂತ ತಮ್ಮನನ್ನೇ ಸುಪಾರಿ ಹಂತಕನಾಗಿ ಮಾಡ್ತಾಳೆ. ತಮ್ಮನಿಗೆ ರಾಬರಿ ಪ್ಲಾನ್ ಕೊಡ್ತಾಳೆ. ಅದರಂತೆ ನೀಚ ಸಹೋದರ ಬೆಂಗಳೂರಿನಿಂದ ಬಾಡಿಗೆ ಕಾರು ತಂದಿದ್ದಾನೆ. ನಂತರ ಅಕ್ಟೋಬರ್ 25ನೇ ತಾರೀಕು ಅಕ್ಕ ಹಾಗೂ ಬಾವನನ್ನ ಫಾಲೋ ಮಾಡಿ ಹೊಂಚಾಕೊಂಡು ಸುತ್ತಾಡ್ತಾಗಿರ್ತಾನೆ. ಬಳಿಕ ನಂಜನಗೂಡಿನ ಹುಂಡುವಿನಹಳ್ಳಿ ದಾರಿಯಲ್ಲಿ ಕೊಲೆಗೆ ಸ್ಥಳ ನಿಗದಿ ಮಾಡಿದ್ದಾರೆ. ದಿನಾಲು ಮನೆಗೆ ಹೋಗುವ ದಾರಿಯಲ್ಲಿ ಬೈಕ್ ಅಡ್ಡಗಟ್ಟಿ ಸಂಗೀತಾಳ ಬಳಿ ಚಿನ್ನ ಕದಿಯಲು ಮುಂದಾಗ್ತಾರೆ. ಆಕೆ ಕೂಡ ಪ್ಲಾನ್ ಪ್ರಕಾರ ನಟನೆ ಮಾಡಿರ್ತಾಳೆ. ಇದೇ ವೇಳೆ ಅಡ್ಡ ಬಂದ ರಾಜೇಂದ್ರನಿಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡುವ ಯತ್ನ ಮಾಡ್ತಾರೆ. ಈ ನಡುವೆ ಅಪರಿಚಿತ ಬೈಕ್ ಸವಾರನೊಬ್ಬ ಎಂಟ್ರಿ ಕೊಟ್ಟಿದ್ದಾನೆ. ಕೂಡಲೇ ಹಂತಕರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅವನು ಮತ್ತು ಅವನಿಬ್ಬರು ಸ್ನೇಹಿತರು. ಆ ಸ್ನೇಹಿತರಲ್ಲಿ ಒಬ್ಬ ಹುಡುಗ ಇದ್ದಾನೆ, ಮೈನರ್ ಇದ್ದಾನೆ. ಸೊ ಅವರು ಸೇರ್ಕೊಂಡು 3 ಜನನು ಸೇರಿಕೊಂಡು ಈ ಥರ ಒಂದು ರಾಬ್ರಿ ಟೈಪ್ ಒಂದು ಅಟೆಂಪ್ಟ್ ಮಾಡಿದ್ದಾರೆ. ನಾವು ಸ್ವಲ್ಪ ಪ್ರಾಥಮಿಕ ತನಿಖೆಯಲ್ಲಿ ನಾವು ರಾಬ್ರಿಗೆ ಇರಬೇಕು ಅಂತ ಅಂದ್ಕೊಂಡು ಇದನ್ನ ರಾಬ್ರಿ ಮಾಡಕ್ಕೆ ಬಂದಿದ್ದಾರೆ ಅಂತ ನಮ್ಮ ಅನಿಸಿಕೆ ಆಗಿತ್ತು. ಬಟ್ ಆಮೇಲೆ ತನಿಖೆ ಮಾಡಿದಾಗ ಇದು ಒಳಗಡೆ ಫ್ಯಾಮಿಲಿ ಗಂಡ ಹೆಂಡತಿ ಡಿಸ್ಪ್ಯೂಟ್ ಅಂತೇಳಿ ಒಂದು ಅಟೆಂಪ್ಟ್ ಮರ್ಡರ್ ಅಂತೇಳಿ ಕನ್ವರ್ಟ್ ಮಾಡ್ಕೊಂಡು ನಾವು ಕೇಸಿಗೆ ತಗೊಂಡಿದ್ವಿ. ಎಲ್ಲವೂ ಸಂಗೀತ ಪ್ಲಾನ್ ಮಾಡಿದಂತೆ ನಡೆದಿತ್ತು. ರಾಬರಿ ಪ್ಲಾನ್ ಸಕ್ಸಸ್ ಆಗಿತ್ತು. ಆದರೆ ಟಾರ್ಗೆಟ್ ಆಗಿದ್ದ ವ್ಯಕ್ತಿ ಸತ್ತಿರಲಿಲ್ಲ. ಬದಲಿಗೆ ರಾಜೇಂದ್ರನ ಆಯಸ್ಸು ಗಟ್ಟಿಯಾಗಿತ್ತು. ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ ಗಂಡನನ್ನ ತಾನೇ ಆಸ್ಪತ್ರೆಗೆ ಸೇರಿಸಿ ಈ ಸಂಗೀತ ಹಸಿ ಹಸಿ ಕತೆ ಹೇಳಿದ್ಲು. ಈಕೆಯ ನವರಂಗಿ ನಾಟಕಕ್ಕೆ ಇಡೀ ಮನೆಯವರೇ ಕಣ್ಣೀರಿಟ್ಟಿದ್ರು. ಆದರೆ 20 ದಿನಗಳ ಕಾಲ ನರಕಯಾತನೆ ಅನುಭವಿಸಿದ ಈ ರಾಜೇಂದ್ರ ಕೊನೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿನ ಮನೆ ಸೇರಿದ್ದಾನೆ.
ಮದುವೆ ಬಳಿಕ ಕಲರ್ ಕಾಗೆ ಹಾರಿಸ್ತಿದ್ಲ ಹೆಂಡತಿ. ಮಾಡೋ ಕೆಲಸ ಬಿಟ್ಟು ಕಳ್ಳಾಟ ಆಡ್ತಿದ್ಲ ಊಸರವಳ್ಳಿ. ಪ್ರೀತಿಸಿದ್ರು, ಆಣೆ ಪ್ರಮಾಣ ಮಾಡಿದ್ರು. ಪ್ರೇಮಿಗಳಂದ್ರೆ ಹೇಗಿರಬೇಕು, ಪ್ರೇಮಿಗಳು ಮದುವೆಯಾಗಿ ಹೇಗೆ ಬದುಕು ದೂಡ್ತಿದ್ದಾರೆ ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ತೋರಿಸಬೇಕು ಅಂತ ಇಬ್ಬರು ಮಾತನಾಡಿಕೊಂಡು ಹೊಸ ಜೀವನ ಶುರು ಮಾಡಿದ್ರು. ಇಬ್ಬರು ಕೆಲಸಕ್ಕೆ ಹೋಗಿ ದುಡ್ಡು ಸಂಪಾದನೆ ಮಾಡ್ತಿದ್ರು. 4 ವರ್ಷ ಸಂಸಾರ ಮಾಡಿದ್ರು. ಆ 4 ವರ್ಷಗಳ ಸಂಸಾರದಲ್ಲಿ ಏನೇನು ಸಮಸ್ಯೆಗಿರಲಿಲ್ಲ. ಆದ್ರೆ ಇತ್ತೀಚೆಗೆ ಈ ಸುಂದರಿ ಕಲರ್ಫುಲ್ ಲೈಫ್ ಹುಡುಕೋಕೆ ಶುರು ಮಾಡಿದ್ಲು. ಕಂಪ್ಯೂಟರ್ ಆಪರೇಟರ್ ಕೆಲಸಕ್ಕೆ ಬರ್ತಿದ್ದವಳು ಮಿರ ಮಿಂಚೋಕೆ ಶುರು ಮಾಡಿದ್ಲು. ಕಲರ್ ಬಟ್ಟೆ ಹಾಕಿಕೊಂಡು ಗಂಡನಿಗೆ ಗೋಲಿ ಹೊಡೆಯೋ ಕೆಲಸ ಮಾಡ್ತಿದ್ಲು. ಕೆಲಸಕ್ಕೆ ಅಂತ ಮನೆಯಿಂದ ಹೊರಗಡೆ ಬರ್ತಿದ್ದಾಗಿ ಸುಬ್ಬಿ ಸಂಗೀತ ಫುಲ್ ಶೋಕಿ ಮಾಡೋಕೆ ಮುಂದಾಗಿದ್ಲಂತೆ. ಇಷ್ಟೇ ಆಗಿದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ. ಬದಲಿಗೆ ಕಳ್ಳಾಟ ಶುರು ಮಾಡಿದ್ಲಂತೆ. ಗಂಡನಿಗೆ ಕಲರ್ ಕಾಗೆ ಹಾರಿಸ್ತಿದ್ಲಂತೆ. ಇಲ್ಲಿಂದಲೇ ನೋಡಿ ಸಂಸಾರ ಅನ್ನೋ ದೋಣಿ ಮೆಲ್ಲಗೆ ಮುಳುಗೋಕೆ ಶುರುವಾಗೋದು. ಸಂಗೀತಾಳನ್ನ ಗಂಡ ತುಂಬಾನೇ ನಂಬಿದ್ದ. ಸತಿ ಸಾವಿತ್ರಿಯಂತೆ ಪೋಸ್ ಕೊಡ್ತಿದ್ದ ಹೆಂಡತಿಯ ಮೇಲೆ ಸಣ್ಣ ಡೌಟು ಕೂಡ ಪಟ್ಟಿರ್ಲಿಲ್ಲ. ಆದ್ರೆ ಯಾವಾಗ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಹೆಂಡತಿಯೇ ದಾರಿ ತಪ್ಪಿದ್ದಾಳೆ, ತನ್ನನ್ನ ಅವಾಯ್ಡ್ ಮಾಡ್ತಿದ್ದಾಳೆ ಅನ್ನೋದನ್ನ ರಾಜೇಂದ್ರ ತಿಳಿದುಕೊಂಡು ಆವತ್ತಿನಿಂದ ಗಂಡ ಹೆಂಡತಿ ಹಾವು ಮುಂಗುಸಿಯಂತಾಗಿದ್ರು. ಹೀಗಾಗಿಯೇ ಗಂಡನಿಂದ ದೂರ ಆಗೋದಕ್ಕೆ ಸಂಗೀತ ನಿರ್ಧರಿಸಿದ್ಲು. ಇನ್ನೊಂದ್ ಕಡೆ ತನ್ನ ಹೆಂಡತಿ ಬೇರೆ ಗಂಡಸರ ಸಹವಾಸ ಬೆಳೆಸಿದ್ದಾಳೆ ಅನ್ನೋ ಅನುಮಾನದ ಮೇಲೆ ರಾಜೇಂದ್ರ ಕೆರಳಿ ಕೆಂಡವಾಗಿದ್ದ. ಇದೇ ಕಾರಣಕ್ಕೆ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಜಗಳ ಮಾಡ್ತಾಗಿದ್ದ. ಆಕೆಯೂ ಕೂಡ ಜಗಳ ಮಾಡ್ತಾಗಿದ್ಲು. ಆದ್ರೂ ಹೇಗೋ ಸಂಸಾರ ನಡೀತಾಗಿತ್ತು. ಈ ಬೆನ್ನಲ್ಲೇ ಸಂಗೀತ ತನ್ನ ತಮ್ಮನಿಗೆ ಗಂಡನ ಕೊಲೆಗೆ ಸೂಚನೆ ಕೊಟ್ಟೇ ಬಿಡ್ತಾಳೆ. ಗಂಡನ ವಿರುದ್ಧವೇ ತಮ್ಮನನ್ನ ಚೂ ಬಿಡೋಕೆ ಕಾರಣ ಆಗಿದೆ. ಯಾಕಂದ್ರೆ ಮೊದಲಿಂದಾನು ತನ್ನ ಸಹೋದರ ಸಂಜಯ್ ಅಂದ್ರೆ ಈಕೆಗೆ ತುಂಬಾ ಇಷ್ಟ. ಸೋದರನಿಗೆ ಏನು ಬೇಕೋ ಎಲ್ಲವನ್ನೂ ಕೊಡಿಸ್ತಿದ್ಲು, ಚೆನ್ನಾಗಿ ನೋಡ್ಕೊಳ್ತಿದ್ಲು. ಹೀಗಾಗಿ ಸಹೋದರ ಸಂಜಯ್ ಕೂಡ ಅಕ್ಕ ಹೇಳಿದಂತೆ ಕೇಳ್ತಾಗಿದ್ದ. ಇತ್ತೀಚೆಗೆ ಸಂಜಯ್ಗೆ ಕಾರು ಖರೀದಿಸೋಕೆ ಹಣ ಸಹಾಯ ಮಾಡಿದ್ಲು. ಇದರಿಂದ ಅಕ್ಕಳ ನೀಚ ಕೆಲಸಕ್ಕೆ ತಮ್ಮ ಕೂಡ ತಲೆ ಅಲುಗಾಡಿಸಿ ಸ್ನೇಹಿತರನ್ನ ಕರ್ಕೊಂಡು ಬಂದಿದ್ದ. ಆವತ್ತು ತಮ್ಮನಿಗೆ ಈ ಸಂಗೀತ ಫುಲ್ ಮಾಹಿತಿ ಕೊಟ್ಟು ಸ್ಪಾಟ್ ಕೂಡ ಫಿಕ್ಸ್ ಮಾಡೇ ಬಿಟ್ಟಿದ್ಲು. ನಂತರ ತಮ್ಮನಿಗೆ ಗಂಡನ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತಿದ್ಲು. ಗಂಡನಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ದ ಸಂಗೀತ ಅಕ್ಟೋಬರ್ 25ರಂದು ಫ್ರೆಂಡ್ಸ್ ಬರ್ತ್ಡೇ ಅಂತ ಹೊರಗಡೆ ಹೋಗ್ತಾಳೆ. ಬರ್ತ್ಡೇ ಪಾರ್ಟಿಯಲ್ಲಿ ಸಂಗೀತ ಭಾಗಿಯಾಗ್ತಾಳೆ. ಬರ್ತ್ಡೇ ಪಾರ್ಟಿ ಬಳಿಕ ಗಂಡನಿಗೆ ಕರೆ ಮಾಡಿ ಪಿಕಪ್ ಮಾಡುವಂತೆ ಸಂಗೀತ ಹೇಳ್ತಾಳೆ. ಹೀಗಾಗಿ ಗಂಡ ಸಂಜೆ 7 ಗಂಟೆ ಸಮಯದಲ್ಲಿ ಪಿಕಪ್ ಮಾಡಿ ಕರೆದುಕೊಂಡು ಹೋಗ್ತಾನೆ. ಆದರೆ ಸ್ಕೂಟರ್ನಲ್ಲಿ ಹಿಂಬದಿ ಕೂತಿದ್ದ ಸಂಗೀತ ತಮ್ಮನಿಗೆ ಮೆಸೇಜ್ ಕೊಟ್ಟಿದ್ಲು. ಎಲ್ಲಿದ್ದೀವಿ, ಯಾವ ರಸ್ತೆಯಲ್ಲಿ ಹೋಗ್ತಿದ್ದೀವಿ ಅಂತ ತನ್ನ ತಮ್ಮನಿಗೆ ಮಾಹಿತಿ ಕೊಡ್ತಿದ್ಲು. ಮಾಹಿತಿಯಂತೆ ಗ್ಯಾಂಗ್ ಕಟ್ಟಿಕೊಂಡು ಬಂದ ಸಹೋದರ ರಾಬರಿ ಮಾಡುವಂತೆ ಸೀನ್ ಕ್ರಿಯೇಟ್ ಮಾಡಿ ಡ್ರ್ಯಾಗರ್ನಿಂದ ಚುಚ್ಚಿದ್ದಾನೆ. ಸೊ ತಮ್ಮನಿಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ ಹೆಂಡತಿ. ಸೊ ತಮ್ಮನಿಗೆ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಗಂಡ ಕೂಡ ಕಾರೆಲ್ಲ ಕೊಡ್ಸಿರ್ತಾರೆ. ಗಂಡ ನನಗೂ ಕೂಡ ಹೆಲ್ಪ್ ಮಾಡು, ಕಾರ್ ಕೊಡಿಸು ಅಂತ ಒಂದು ಅವರಿಬ್ಬರು ಮಧ್ಯದಲ್ಲಿ ನಡೀತಾ ಇರುತ್ತೆ ಮಾತುಕತೆ. ಮತ್ತು ಅವಾಜ್ ಶಬ್ದಗಳಿಂದ ಹೆಂಡತಿ ನಿಂದಿಸ್ತಾ ಇರ್ತಾನೆ. ಸೊ ಅದು ತಮ್ಮನಿಗೆ ಸಹಿಸಕ್ ಆಗ್ತಾ ಇರಲ್ಲ. ನಮ್ಮ ಅಕ್ಕನ ಈ ತರ ಹಿಂಗೆ, ನಮ್ಮ ಭಾವ ಈ ತರ ಇದು ಮಾಡ್ತಾರಲ್ಲ ಅಂತ. ಆಸ್ಪತ್ರೆಯಲ್ಲೂ ಗಂಡನ ಸಾವು ಬಯಸಿದ್ಲು ಹೆಂಡತಿ.
ನಿಜವಾಗ್ಲೂ ಪ್ರೀತಿಸೋರು ಗಂಡನಿಗೆ ಸಣ್ಣ ನೋವಾದ್ರೂ ತಡೆದುಕೊಳ್ಳಲ್ಲ. ಆದ್ರೆ ಈ ಸಂಗೀತಾಳಿಗೆ ಗಂಡನೇ ಬೇಡವಾಗಿರೋವಾಗ ಇನ್ನೆಲ್ದಿ ಗಂಡನನ್ನ ಉಳಿಸಿಕೊಳ್ಳೋಕೆ ಮುಂದಾಗ್ತಾಳ್ ಹೇಳಿ. ತಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದ ರಾಜೇಂದ್ರನನ್ನ ಉಳಿಸಿಕೊಳ್ಳುವಂತೆ ಡ್ರಾಮಾ ಮಾಡ್ತಾಳೆ. ಆಪರೇಷನ್ ಮಾಡಬೇಕಾದ ಅವಶ್ಯಕತೆ ಇದ್ರು ಕೇರ್ಲೆಸ್ ಮಾಡ್ತಾಳೆ. ಇಂಜೆಕ್ಷನ್ ಅಂಡ್ ಮಾತ್ರೆಯಲ್ಲಿ ಗಂಡನನ್ನ ಉಳಿಸ್ಕೊಡಿ ಅಂತ ವೈದ್ಯರಿಗೆ ಹೇಳ್ತಾಳೆ. ಅವ್ರವರೇ ಮಾತಾಡ್ಕೊತಿದ್ರು ಸರ್. ಕರ್ಕೊಂಡೋಗಿ ಅವನ್ನ ಏನೇ ಮಾತಾಡ್ಬೇಕಾದ್ರು ಅವಳನ್ನೇ ಕರೀತಿದ್ರು ಡಾಕ್ಟ್ರು. ಹೋದಾಗ ಅವಳು ಏನು ಮಾಡಿದ್ಲಂತೆ, ಅವ್ರಿಗೆ ಚುಚ್ಚಿರೋದಲ್ವ ಇನ್ಫೆಕ್ಷನ್, ಅವ್ರಿಗೆ ಚುಚ್ಚಿಸಿ ಗಾಯ ಮಾಡೋದು, ಆಪ್ರೇಷನ್ ಮಾಡಿ ಗಾಯ ಮಾಡೋದಕ್ಕಿಂತ ಮೆಡಿಷನಲ್ಲೇ ಕ್ಯೂರ್ ಆಗುತ್ತೆ ಅಂತ ಡಾಕ್ಟ್ರು ಹೇಳಿದ್ರಂತೆ ಸರ್. ಅದಕ್ಕೆ ಅವಳು ಆಯಿತು ಆಪ್ರೇಷನ್ ಏನು ಬೇಡ ಮೆಡಿಷನಲ್ಲೇ ಕ್ಯೂರ್ ಮಾಡಿ ಅಂತ ಹೇಳಿದ್ಲಂತೆ ಸರ್. ಅದು ನಮಗೆ ಗೊತ್ತಿಲ್ಲ. ಪುನಃ ಅವಳು ಶನಿವಾರ ಕರ್ಕೊಬಂದು ಅಡ್ಮಿಟ್ ಮಾಡಿ ನಮ್ಮನ್ನೆಲ್ಲ ಕರೆಸಿ ಇಲ್ಲಿ ಬಿಟ್ಬಿಟ್ಟು ಭಾನುವಾರನೂ ನಮ್ಮ ಜೊತೆಗೇ ಇದ್ಲು. ರಾಬರಿ ಕೇಸ್ ಬೆನ್ನತ್ತಿದ ಪೊಲೀಸರಿಗೆ ಹೆಂಡತಿ ಮೇಲೆಯೇ ಡೌಟ್ ಬಂದಿತ್ತು. ಸಿಸಿ ಕ್ಯಾಮೆರಾ ದೃಶ್ಯ ಹಾಗೂ ಆರೋಪಿಗಳ ಜಾಡು ಹಿಡಿದು ಹೊರಟಾಗ ಸಂಗೀತಾಳ ಅಡ್ರೆಸ್ ತೋರಿಸ್ತಿತ್ತು. ಹೀಗಾಗಿ ಆಸ್ಪತ್ರೆಯಲ್ಲಿ ಡವ್ ಮಾಡಿಕೊಂಡಿದ್ದಾಗಿ ಡವ್ ರಾಣಿಯನ್ನ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಿದ್ದಾರೆ. ಆಗ್ಲೇ ನೋಡಿ ಈ ಸಂಗೀತ ಎಲ್ಲ ಸತ್ಯವನ್ನ ಒಪ್ಪಿಕೊಳ್ಳೋದು. ಸೋಮವಾರ ಅವಳು ಎನ್ಕ್ವೈರಿಗೆ ಅಂತ ಅವಳು ಡಾಕ್ಟ್ರ್ ಹತ್ರ ಮಾತಾಡ್ಕೊಂಡಿರ್ಬೇಕಾದ್ರೆ ಕರ್ಕೊಂಡೋದ್ರು ಸರ್ ಅವರು. ಡಾಕ್ಟ್ರು ಸುಧಾ ನಮಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಲೇ ಇಲ್ಲ. ಪುನಃ ಮಂಗಳವಾರ ಏನು ಮಾಡಿದ್ರು, ಅವ್ರಿಗೆ ಕ್ರಿಟಿಕಲ್ ಆಗೈತೆ, ಆಪ್ರೇಷನ್ ಮಾಡಲೇಬೇಕು, ನೀವೇ ಅವನಿಗೆ ನಿರ್ಧಾರ ತಗೊಳ್ಳಿ ಅಂತ ಹೇಳಿದ್ರು ಸರ್. ಅದಕ್ಕೂ ಮುಂಚೆ ನಾವು ಇವಳು ಬರ್ನಿಲ್ವಲ್ಲ, ಏನಾಯಿತು ಅಂತ ತಿಳ್ಕೊಳ್ಳೋಗಂಟ ನಾವು ಪೊಲೀಸ್ನವ್ರಿಗೆ ಫೋನ್ ಮಾಡಿದಾಗ ಅವ್ರು ಬರೋಲ್ಲ, ಅವರೇ ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾರೆ, ನೀವು ಅವ್ರು ಕಾಯ್ಕೋಬೇಡಿ, ನೀವು ನಿಮ್ಮ ತಮ್ಮನ್ನ ನೀವೇ ಡಿಸಿಷನ್ ತಗೋ ಉಳಿಸ್ಕೊಳ್ಳಿ ಅಂತ ಹೇಳಿದ್ರು ಸರ್. ಗಂಭೀರವಾಗಿ ಗಾಯಗೊಂಡಿದ್ದ ರಾಜೇಂದ್ರ ಚಿಕಿತ್ಸೆಗೆ ಸ್ಪಂದಿಸ್ತಾಗಿದ್ದ. ಆಪರೇಷನ್ ಮಾಡೋ ಅವಶ್ಯಕತೆ ಇತ್ತು. ಆಸ್ಪತ್ರೆ ವೈದ್ಯರು ಈ ವಿಷಯವನ್ನ ಸಂಗೀತಾಗೆ ಹೇಳಿದ್ರೋಗೇನೋ. ಆದರೆ ಆಪರೇಷನ್ ಮಾಡದ ಪರಿಣಾಮ ರಾಜೇಂದ್ರ ಸಾವಿನ ಮನೆ ಸೇರಿದ್ದಾನೆ. ಸಂಗೀತಾಳ ಆಸ್ಪತ್ರೆ ಸಂಚಿನಲ್ಲಿ ರಾಜೇಂದ್ರ ಕೊನೆಯುಸಿರು ಎಳೆದಿದ್ದಾನೆ.